ನಮ್ಮ ಸತ್ಯವೇದವನ್ನು ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದ 8ನೇ ವಚನವನ್ನು ನಾವು ಓದ್ಕೊಳ್ಳೋಣ. ಆಕ್ಟ್ಸ್ ಚಾಪ್ಟರ್ 8 ವರ್ಸ್ 8. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಇವತ್ತಿನ ನನ್ನ ಸಂದೇಶಕ್ಕೆ ನಾನು ಕೊಟ್ಟಂಥ ಟೈಟಲ್ ಗ್ರೇಟ್ ಜಾಯ್ ಇನ್ ದ ಸಿಟಿ. ಆಮೇಲೆ ಗ್ರೇಟ್ ಜಾಯ್ ಇನ್ ದ ಸಿಟಿ. ಬೈಬಲ್ ಸೇಸ್ ದೇರ್ ವಾಸ್ ಗ್ರೇಟ್ ಜಾಯ್ ಇನ್ ದ ಸಿಟಿ. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಯಾವ ಪಟ್ಟಣ? ಸಮಾರ್ಯ. ಯಾವ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು? ಸಮಾರ್ಯ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ದೇವರ ವಾಕ್ಯ ಹೇಳ್ತದೆ, ದೇರ್ ವಾಸ್ ಗ್ರೇಟ್ ಜಾಯ್ ಇನ್ ದ ಸಿಟಿ ಆಫ್ ಸಮಾರ್ಯ. ಸಮಾರ್ಯದಲ್ಲಿ ದೊಡ್ಡ ಸಂತೋಷ, ಬಹು ಸಂತೋಷ ಉಂಟಾಗಲು ಕಾರಣವೇನು? ನಡೆದಂಥ ಒಂದು ಬಹಳ ಪ್ರಾಮುಖ್ಯ ಘಟನೆ ನಾನಿವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ಅದರಲ್ಲಿ ಕೆಲವು ವಿಷಯಗಳನ್ನು ನಾನು ಹಂಚಲಿಕ್ಕೆ ನಾನು ಬಯಸ್ತೇನೆ. ದೇವರಾತ್ಮನ ಸಹಾಯದಿಂದ, ದೇವರ ಕೃಪೆಯಿಂದ. ಆ ಒಂದು ಸಮಾರ್ಯ ಪಟ್ಟಣದಲ್ಲಿ ನೋಡ್ತೇವೆ, ಬಹಳ ಸಂತೋಷವಾಯಿತು. ಒಂದು ನಡೆದಂಥ ಒಂದು ಘಟನೆ ಆ ಪಟ್ಟಣದ ಚರಿತ್ರೆಯನ್ನು ಬದಲಾಯಿಸಿತು, ಆ ಪಟ್ಟಣದ ಇತಿಹಾಸವನ್ನು ಬದಲಾಯಿಸಿತು, ಆ ಪಟ್ಟಣದಿಂದ ಕತ್ತಲೆಯನ್ನು ತೆಗೆದಾಗಿತ್ತು. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು ಎಂಬುದಾಗಿ ನಾವು ನೋಡ್ತಿದ್ದೇವೆ. ರೀಸನ್ ನಾವು ನೋಡ್ತಿದ್ದೇವೆ. ಆ 4ನೇ ವಚನದಿಂದ ನಾವು ಓದುವುದಾದರೆ, 4ನೇ ವಚನದಿಂದ ಯಾಕೆ ಆ ಪಟ್ಟಣದಲ್ಲಿ ಸಂತೋಷದು? ನಡೆದಂಥ ಘಟನೆ ಏನು ಹಾಗಾದ್ರೆ? ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಬಹು ಸಂತೋಷವಾಗಲು ಕಾರಣ, ಆ ಪಟ್ಟಣಕ್ಕೆ ಫಿಲಿಪ್ಪನು, ಸುವಾರ್ತಿಕನಾದ ಫಿಲಿಪ್ಪನು ಹೋಗಿ ಯಾರನ್ನು ಪ್ರಕಟಪಡಿಸಿದನು? ಯೇಸು ಕ್ರಿಸ್ತನನ್ನು ಏನು ಮಾಡಿದಂತೆ ಪ್ರಕಟಿಸಿದನು. Philip went down to a city in Samaria and proclaimed the Christ there. Reason, ಅಲ್ಲಿ ನಡೆದಂಥ ಒಂದು ಘಟನೆ ಮೂಲಕ ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಹಾಗಾದರೆ ಪಟ್ಟಣದಲ್ಲಿ ಸಂತೋಷ ಇರಲಿಲ್ವಾ? ಖಂಡಿತ ಇಲ್ಲ. ಅಬ್ಸಲ್ಯೂಟ್ಲಿ ನೋ. ಆ ಪಟ್ಟಣದಲ್ಲಿ ಡಾರ್ಕ್ನೆಸ್ ಇತ್ತು. ಆ ಪಟ್ಟಣದಲ್ಲಿ ಸೈತಾನ ರೂಲ್ ಮಾಡ್ತಿದ್ದ. ವಿಚ್ ಕ್ರಾಫ್ಟ್ ಪವರ್ ಅಲ್ಲಿ ರೂಲ್ ಮಾಡ್ತಿದ್ದು. ಮಂತ್ರವಾದಿದ ಸಿಮೋನನೆಂಬ ಮಂತ್ರವಾದಿ ಅಲ್ವಾ? ಓದಿಕೊಳ್ಳಿ. ಅದರಲ್ಲಿ ಯಾರು? ಆದರೆ ಕೆಲವು ಕಾಲದಿಂದ ಆ ಪಟ್ಟಣದಲ್ಲಿದ್ದ ಸಿಮೋನನೆಂಬ ಒಬ್ಬ ಮನುಷ್ಯನಿದ್ದನು. ಸಿಮೋನ್ ಒಬ್ಬ ಮನುಷ್ಯನಿದ್ದನು. ಅವನು ಯಾರು ಅಂತ ಹೇಳಿದ್ರೆ ವಿಚ್ ಕ್ರಾಫ್ಟ್ ಮಾಡುವನು, ಮಂತ್ರವಾದಿ. ಅವನನ್ನು ಎಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಅವನಿಗೆ ಏನಾಗ್ತಿದ್ರೆ ಬೆರಗಾಗ್ತಿದ್ರು, ವಿಸ್ಮಯರಾಗ್ತಿದ್ರು. ಇವನು ಏನೆಲ್ಲ ಚಮತ್ಕಾರ ಮಾಡ್ತಾನೆ. ಯಾವ ಸ್ಪಿರಿಟ್ನಿಂದ? ಡಿಮೋನಿಕ್ ಇನ್ಫ್ಲುಯೆನ್ಸ್ನಿಂದ, ಸೈತಾನ ಶಕ್ತಿಯಿಂದ ಅವನು ನೋಡ್ತೇವೆ. ಅವನನ್ನು ಎಲ್ಲರೂ ನೋಡಿ, ಅದು ವಚನವೇ ಓದ್ಕೊಳ್ಳಿ ಕಂಪ್ಲೀಟ್. ಸಿಮೋನನೆಂಬ ಒಬ್ಬ ಮನುಷ್ಯನು ತಾನು ಏನೋ ಒಬ್ಬ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರತಂತ್ರಗಳನ್ನು ನಡೆಸಿ ಸಮಾರ್ಯದ ಜನರಲ್ಲಿ ಬೆರಗನ್ನು ಹುಟ್ಟಿಸುತ್ತಿದ್ದನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರೂ ಇವನು ಮಹಾಶಕ್ತಿ ಎನಿಸಿಕೊಂಡಿರುವ ದೇವರ ಶಕ್ತಿಯೇ ಎಂದು ಹೇಳುತ್ತಾ ಎಲ್ಲರವನಿಗೆ ಲಕ್ಷ್ಯ ಕೊಡ್ತಿದ್ರು. ಎಲ್ಲರ ಆ ಸಿಟಿಯಲ್ಲಿ ನಾವು ನೋಡ್ತೇವೆ, ಎಲ್ಲರ ಲಕ್ಷ್ಯ ಯಾರ ಮೇಲೆ? ಸಿಮೋನನು, ಮಹಾತ್ಮನು, ಗ್ರೇಟ್ ಮ್ಯಾನ್. ಇವನಲ್ಲಿ ಪವರ್ ಇದೆ, ಸಮಥಿಂಗ್ ಏನಿದೆ. ಎಲ್ಲರೂ ಅವನ ಕಡೆಗೆ ಹೋಗ್ತಿದ್ರು. ಬಿಸ್ನೆಸ್ ಬೇಕಿದ್ರೆ ಅವನ ಕಡೆಗೆ ಹೋಗ್ತಿದ್ರು. ಫ್ಯಾಮಿಲಿ ಪ್ರಾಬ್ಲಮ್ ಅವನ ಕಡೆಗೆ. ಅವನು ಏನೋ ಮಂತ್ರ ಮಾಡ್ತಿದ್ದ. ಆ ಮಂತ್ರದ ಶಕ್ತಿಯಿಂದ ಅವನು ಮಹಾತ್ಮನೆಂಬುದಾಗಿ ಎನಿಸಿದ್ದ. ದೇವರ ವಾಕ್ಯ ಹೇಳ್ತದೆ, and all the people, both high and low, gave him their attention and exclaimed, this man is the divine power known as the great power ಎಂಬುದಾಗಿ ಎನಿಸ್ತಿದ್ರು. ಆದರೆ ಇವನು ಏನೆಲ್ಲ ಚಮತ್ಕಾರಗಳನ್ನು ಮಾಡಿದ್ರು ಕೂಡ ಸೈತಾನ ಡಿಮೋನಿಕ್ ಇನ್ಫ್ಲುಯೆನ್ಸ್ ಇಂದ ಇಡೀ ದುರಾತ್ಮನ ಸೇನೆಗಳೇ ಆ ಸಮಾರ್ಯ ಸಿಟಿಯನ್ನು ಕವರ್ ಮಾಡಿತು. ಆದರೆ ಆ ಪಟ್ಟಣದಲ್ಲಿ ಸಂತೋಷ ಇರಲಿಲ್ಲ. ಆ ಪಟ್ಟಣದಲ್ಲಿ ಏನಿರಲಿಲ್ಲ? ಸಂತೋಷ ಇರಲಿಲ್ಲ. ಆ ಪಟ್ಟಣದಲ್ಲಿ ಸಮಾಧಾನ ಇರಲಿಲ್ಲ. ಎಷ್ಟು ಚಮತ್ಕಾರಗಳು ಆದರೂ ಕೂಡ
ನಾವು ನೋಡ್ತಿದ್ದೇವೆ. ಏನೋ ಮಹಾತ್ಮನೆಂದು ಚಿಕ್ಕವರು ದೊಡ್ಡವರು ಎಲ್ಲರೂ ಅವನನ್ನೊಬ್ಬ ಗ್ರೇಟ್ ಮ್ಯಾನ್, ಪವರ್ ಮ್ಯಾನ್ ಎಂಬುದಾಗಿ ಎಣಿಸಿದ್ರು ಕೂಡ, ಆದರೆ ಫಿಲಿಪ್ಪನು ಹೋಗಿ ಸಮಾರ್ಯಕ್ಕೆ ಕ್ರಿಸ್ತನನ್ನು ಪ್ರಕಟಿಸಿದಾಗ ದೇವರ ವಾಕ್ಯ ಹೇಳ್ತದೆ, ಆ ಸಿಟಿ ಚೇಂಜ್ ಆಯಿತು. ಆ ಸಿಟಿ ಒಳಗೆ ಒಂದು ಡಿವೈನ್ ಬೆಳಕು ಬಂತು. ಆ ಪರಲೋಕದ ಮಹಿಮೆ ಆ ಪಟ್ಟಣದಲ್ಲಿ ಇಳಿದು ಬಂತು. ಅಲ್ಲಿರುವಂತ ಡಾರ್ಕ್ನೆಸ್ ಹೋಯ್ತು. ಅಲ್ಲಿರುವಂತ ಎಲ್ಲ ಸೈತಾನ ಸ್ಟ್ರಾಂಗ್ ವರ್ಡ್ಗಳು ಅದು ಬಿದ್ದು ಹೋಯ್ತು. ಅಲ್ಲಿ ನೋಡ್ತೇವೆ ಸೈತಾನನು ಅಲ್ಲಿಂದ ಓಡಿ ಹೋದ. ಸಿಮೋನನು ಬೆರಗಾಗ್ತಾನೆ, ನನಗೆ ಕೂಡ ಇದು ಪವರ್ ಬೇಕು. ಅವನು ಕೂಡ ಹೇಳ್ತಾನೆ, ನಾನು ಕೊಡ್ತೇನೆ ಬೇಕು, ನನಗೆ ಕೂಡ ಇದು ಪವರ್ನು ಕೊಡಿರಿ ಎಂಬುದೇ. ಅಷ್ಟವರೆಗೆ ಅವನು ಎನಿಸಿದ ನಾನೇ ಸೂಪರ್ ಪವರ್, ಸೂಪರ್ ಸ್ಟಾರ್ ಎಂಬುದಾಗಿ. ಈ ಸಮಾರ್ಯವನ್ನು ಕಿಂಗ್ ಓಮ್ರಿ ಅದನ್ನು ಕಟ್ಟಿದ. ಓಲ್ಡ್ ಟೆಸ್ಟಮೆಂಟ್ನಲ್ಲಿ ನಮಗೆ ಗೊತ್ತಿದೆ ಅದರ ಚರಿತ್ರೆ. ಫಸ್ಟ್ ಕಿಂಗ್ ಚಾಪ್ಟರ್ 16:24 ಒಂದು ಗುಡ್ಡವನ್ನು ಅವನೇನು ಮಾಡ್ತಾನೆ, ಹಣಕ್ಕೆ ತೆಗೆದುಕೊಂಡು ಆ ಗುಡ್ಡವನ್ನು ಒಂದು ಸಿಟಿಯಾಗಿ ಅವನು ಕಟ್ತಾನೆ. ಸಮಾರ್ಯವನ್ನು ಆತನೇನು ಮಾಡ್ತಾನೆ, ಒಂದು ಸಿಟಿ ಅಲ್ವಾ, ಸಮಾರ್ಯ ಸಿಟಿ. ಸಮಾರ್ಯದವರ ಬ್ಯಾಕ್ಗ್ರೌಂಡ್ ನೋಡಿದರೆ ನಾವು ನೋಡ್ತಿದ್ದೇವೆ, ಅವರು ಯಹೂದ್ಯರಿಂದು ಮಿಕ್ಸ್ ಸಂತತಿ. ಸಮಾರ್ಯದವರೇ ಯಹೂದ್ಯರೇ ಮಿಕ್ಸ್ ಸಂತತಿ. ಅದಕ್ಕೆ ಅವರಿಗೆ ಮತ್ತು ಯಹೂದ್ಯರಿಗೆ ಏನಿಲ್ಲ, ಅವರಿಗೆ ಒಕ್ಕು ಬಳಕೆ ಯಾವುದು ಕೂಡ ಡೀಲ್ ಅವರ ಮಧ್ಯದಲ್ಲಿ ಇರ್ತಿರ್ಲಿಲ್ಲ. ಯಹೂದ್ಯರು ಯೆರೂಸಲೇಮ್ನಲ್ಲಿ ವರ್ಷಿಪ್ ಮಾಡ್ತಿದ್ರು, ಟೆಂಪಲ್. ಯಹೂದ್ಯರ ಟೆಂಪಲ್ ಜೆರೂಸಲೇಮ್ನಲ್ಲಿ ನಾವು ನೋಡ್ತೇವೆ. ಇವರು ಗೆರಿಜಿಮ್ ಬೆಟ್ಟದಲ್ಲಿ ವರ್ಷಿಪ್ ಮಾಡ್ತಿದ್ರು. ಯಾವ ಬೆಟ್ಟದಲ್ಲಿ? ಗೆರಿಜಿಮ್ ಬೆಟ್ಟದಲ್ಲಿ. ಇವರು ಬರೇ ಆ ತೋರ 5 ಪುಸ್ತಕಗಳನ್ನು ಮಾತ್ರ ಬಿಲೀವ್ ಮಾಡಿದ್ರು. ಮೋಸೆದು 5 ಕಾಂಡ ಪುಸ್ತಕಗಳು ತೋರ ಎಂಬುದಾಗಿ ಕರೀತೇವೆ. ಆದರೆ ಈ ಯಹೂದ್ಯರು 5 ಕಾಂಡ ಪುಸ್ತಕಗಳನ್ನು ಕೂಡ, ಪ್ರವಾದಿಗಳ ಪುಸ್ತಕಗಳನ್ನು ಕೂಡ ಅವರು ಫಾಲೋ ಮಾಡ್ತಿದ್ರು. ದೇವರ ಪ್ರವಾದಿಗಳನ್ನು ಅವರೇನು ಮಾಡ್ತಿದ್ರು, ಫಾಲೋ ಮಾಡ್ತಿದ್ರು. ಡಿಫರೆನ್ಸ್ ಸ್ವಲ್ಪ. ಯೇಸ್ವಾಮಿ ಅದಕ್ಕೆ ಸಮಾರ್ಯ ಸ್ತ್ರೀ ಬಾವಿ ಹತ್ರ ಯೇಸ್ವಾಮಿ ಗಾಸ್ಪಲ್ ಪರ್ಸನಲ್ ಇವ್ಯಾಂಜಲಿಸಮ್ ಮಾಡ್ತಿದ್ದಾನೆ. ಪರ್ಸನಲ್ ಇವ್ಯಾಂಜಲ್ 1 to 1. ಸತ್ಯವೇದದಲ್ಲಿ ಅನೇಕರು ಪರ್ಸನಲ್ ಇವ್ಯಾಂಜಲಿಸಮ್ ಮಾಡಿದ್ದು ನೋಡ್ತಿದ್ದೇವಲ್ಲ. ಫಿಲಿಪ್ಪನು ನತಾಲನ್ನು ಕರ್ಕೊಂಡು ಹೋಗ್ತಿದ್ದಾನೆ. ಆಂದ್ರೇನು ಪೇತ್ರನನ್ನು ಫಸ್ಟ್ ಮೆಸ್ಸೆಯನ್ನು ಸಿಕ್ಕಿದ್ದು ನಿಮ್ಮದು ಹೇಳಿದ. ಜಾಯ್ ಅಲ್ವಾ, ಮೆಸ್ಸಿಯನ್ನು ನನಗೆ ಸಿಕ್ಕಿದ್ದ. ಆಂದ್ರೇನು ಹೇಳ್ತಿದ್ದಾನೆ, ಧರ್ಮಶಾಸ್ತ್ರದಲ್ಲಿ ಪ್ರವಾದಿ ಗ್ರಂಥದಲ್ಲಿ ಬರೆದ ಮೆಸ್ಸಿಯನ್ನು ನನಗೆ ಸಿಕ್ಕಿದನು. ಪೇತ್ರನಿಗೆ ಹೋಗಿ ಅಣ್ಣನಿಗೆ ಹೋಗಿ ಹೇಳ್ತಿದ್ದಾನೆ. ಯೇಸೊಮ್ಮೆ ಬಳಿಗೆ ಕರ್ಕೊಂಡು ಬರ್ತಾನೆ. ನಂತರ ಫಿಲಿಪ್ಪನು ನತಾಲನ್ನು ಕರ್ಕೊಂಡು ಯೇಸೊಮ್ಮೆ ಬಳಿಗೆ ಬರ್ತಿದ್ದಾನೆ. ಏನಂತೆ, ಮೆಸ್ಸಿಯನ್ನು ನಮಗೆ ನೋಡಿದೇನು, ಫಸ್ಟ್ ನೋಡಿದ್ದೇನೆ ಹೇಳ್ತಾನೆ. ಪೇತ್ರನಿಗೆ ಹೋಗಿ ನೋಡಿದ್ದೇನೆ ಹೇಳ್ತದೆ ಮೆಸ್ಸಿಯನ್ನು. ಇವನಿಗೆ ಹೇಳ್ತಿದ್ದಾನೆ ಸಿಕ್ಕಿದನು. ಧರ್ಮಶಾಸ್ತ್ರದಲ್ಲಿ ಬರೆದ ಯಾರ ಬಗ್ಗೆ ಬರೆದೆ? ಪ್ರವಾದಿಗಳ ಗ್ರಂಥದಲ್ಲಿ, ಕೀರ್ತನೆ ಪುಸ್ತಕದಲ್ಲಿ ಆ ಮೆಸ್ಸಿಯನ್ನು ನನಗೆ ಸಿಕ್ಕಿದನು. ಬಾ ನೋಡು, ಬಂದು ಟ್ರೈ ಜೀಸಸ್. ಎಲ್ಲ ಟ್ರೈ ಮಾಡಿ ಆಯಿತು. ಯೇಸ್ವಾಮಿ ಸಮಾರ್ಯದ ಸ್ತ್ರೀಗೆ ಕೂಡ ಅವನು ಹೇಳ್ತಿದ್ದಾನೆ, ಇನ್ನು ಮುಂದೆ ಆರಾಧನೆ ಮಾಡಲಿಕ್ಕೆ ನೀವೆಲ್ಲಿ ಹೋಗ್ತೀರಿ? ಬೆಟ್ಟಕ್ಕೆ ಹೋಗ್ತೀರಿ. ಆದರೆ ಇನ್ನು ಮುಂದೆ ಆರಾಧನೆ ಮಾಡಲಿಕ್ಕೆ ನೀವು ಬೆಟ್ಟಕ್ಕೆ ಹೋಗುವುದಿಲ್ಲ, ಎಲ್ಲಿಗೂ ಹೋಗುವುದಿಲ್ಲ. ನೀವು ಎಲ್ಲಿ ವರ್ಶಿಪ್ ಮಾಡ್ತಾನೆ? ಗಾಡ್ ಇಸ್ ಸ್ಪಿರಿಟ್. ಆಮೇನ್. ಎಲ್ಲಿ ಕೂಡ ನಾವು ವರ್ಷಿಪ್ ಮಾಡ್ತೇವೆ, ಹೊರಗಡೆ ಕೂಡ ವರ್ಷಿಪ್ ಮಾಡ್ತೇವೆ, ಸೇರಿಕೊಂಡು ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಆಮೇನ್. ಆದರೆ ಇಲ್ಲಿ ನಾನು ನೋಡ್ತಿದ್ದೇನೆ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಗ್ರೇಟ್ ಜಾಯ್, ದೇರ್ ವಾಸ್ ಗ್ರೇಟ್ ಜಾಯ್ ಇನ್ ದ ಸಿಟಿ. ಯಾಕೆ ಆ ಪಟ್ಟಣದಲ್ಲಿ ಬಹು ಸಂತೋಷ ಉಂಟಾಯ್ತು ಹೇಳಿದ್ರೆ, ಯೇಸು ಕ್ರಿಸ್ತನ ವಾರ್ತೆನೆ, ಸುವಾರ್ತೆನೆ ಅದೇನೆಂದರೆ ಗುಡ್ ನ್ಯೂಸ್. ಯೇಸು ಕ್ರಿಸ್ತನು ಜನಿಸುವಾಗಲೇ ಪರಲೋಕದ ದೇವದೂತರ ಗುಂಪು ಸೈನ್ಯ ಬಂದೇಳಿದು, ಪರಲೋಕದಲ್ಲಿ ಏನಂತೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ. ನಾವು ಸಾಂಗ್ ಸಿಂಗ್ ಮಾಡ್ತೇವೆ ಕ್ರಿಸ್ಮಸ್ ಸೀಸನ್ ಅಲ್ಲಿ, ಜಾಯ್ ಟು ದ ವರ್ಲ್ಡ್, ದ ಸೇವಿಯರ್ ಹ್ಯಾಸ್ ಕಮ್, ಸೇವಿಯರ್ ಇಸ್ ಬಾರ್ನ್, ಜಾಯ್ ಟು ದ ವರ್ಲ್ಡ್. ಜಾಯ್ ಹೇಗೆ ಫಿಲಿಪಿ ಪಟ್ಟಣದಲ್ಲಿ ಬಂತಂದೇಳಿದ್ರೆ ಅಲ್ಲಿ ಕ್ರಿಸ್ತನು ಬಂದ, ಸಮಾಧಾನ ಪ್ರಭು ಯೇಸು ಬಂದ, ಸಂತೋಷ ಕೊಡುವ ಯೇಸು ಬಂದ. ಇವತ್ತು ನಾವು ನೋಡ್ತೇವೆ, ಸಂತೋಷಕ್ಕಾಗಿ ಮನುಷ್ಯನು ಅನೇಕ ಮಾರ್ಗಗಳನ್ನು ಹುಡುಕ್ತಾನೆ. ಸಂತೋಷಕ್ಕಾಗಿ ಮನುಷ್ಯನ ಏನು ಮಾಡ್ತಾನೆ? ಅನೇಕ ವೇಸ್ ನೋಡ್ತಾನೆ. ಯಾಕೆ? ಮನುಷ್ಯನಿಗೆ ಸಂತೋಷ ಬೇಕು, ಮನುಷ್ಯನಿಗೆ ಲೈಫ್ ಎಂಟರ್ಟೈನ್ಮೆಂಟ್ ಬೇಕು, ಮನುಷ್ಯನಿಗೆ ಲೈಫ್ ಎಂಜಾಯ್ ಮಾಡಬೇಕು.
ಅದಕ್ಕೋಸ್ಕರ ಸಂತೋಷಗೋಸ್ಕರ ಅನೇಕ ಮಾರ್ಗಗಳನ್ನು ಆತನ ಏನು ಮಾಡ್ತಾನೆ, ಹುಡುಕ್ತಾನೆ. ಅನೇಕ ರೀತಿಯಲ್ಲಿ ಅವನು ಸಂತೋಷಕ್ಕಾಗಿ ಬಯಸ್ತಾನೆ, ಸಂತೋಷ ಬೇಕೆಂಬುದಾಗಿ. ಆದರೆ ಯಾವುದು ಕೂಡ ಈ ಲೋಕದಲ್ಲಿ ಹಣ ಆಗಲಿ, ನಮ್ಮ ವಿದ್ಯಾಭ್ಯಾಸ ಆಗಲಿ, ನಮ್ಮ ನೇಮ್ ಫೇಮ್ ಆಗಲಿ ನಮಗೆ ಸಂತೋಷ ಕೊಡಲಿಕ್ಕೆ ಆಗೋದಿಲ್ಲ. ಎರಡು ರೀತಿಯಲ್ಲಿ ಸಂತೋಷ ಇದೆ, ಎರಡು ರೀತಿಯಲ್ಲಿ. ಒಂದು ತಾತ್ಕಾಲಿಕವಾದ ಸಂತೋಷ, ಟೆಂಪರರಿ ಹ್ಯಾಪಿನೆಸ್. ಇನ್ನೊಂದು ಶಾಶ್ವತವಾದ ಸಂತೋಷ ಇದೆ. ಟೆಂಪರರಿ, ತಾತ್ಕಾಲಿಕವಾದದ್ದು. ಆ ತಾತ್ಕಾಲಿಕ ಸಂತೋಷ ಮೆಟೀರಿಯಲ್ ಥಿಂಗ್ಸ್, ಮನೆ, ಮಗನು ಡಿಸ್ಟಿಂಕ್ಷನ್ಲಿ ಪಾಸ್ ಆದರೆ, ಕರ್ನಾಟಕ ಸ್ಟೇಟ್ಗೆ ರ್ಯಾಂಕ್ ಹೊಡೆದ್ರೆ ಸಂತೋಷ. ಅದೇ ನೆಕ್ಸ್ಟ್ ಇಯರ್ ರ್ಯಾಂಕ್ ಹೊಡೆಯದಿದ್ರೆ, ಮನೆ ಕಟ್ಟುವಾಗ ಸಂತೋಷ. ಈ ಲೋಕದ ಒಂದು ಸಂತೋಷ ಇದೆ, ಅದು ಟೆಂಪರರಿ, ತಾತ್ಕಾಲಿಕವಾದದ್ದು. ಅದು ನಾವು ನೋಡ್ತೇವೆ. ಈ ಲೋಕದಿಂದ ಬರುವಂತ ಸಂತೋಷ ಹೇಗೆಂದರೆ ಅದು ಅನೇಕ ಮೂಲದಿಂದ ಬರ್ತದೆ. ಪಾಪದಲ್ಲಿ ಕೂಡ ಸಂತೋಷ ಬರ್ತದೆ, ಟೆಂಪರರಿ, ಎಂಜಾಯ್ ಮಾಡ್ತೇವೆ ಪಾಪದಲ್ಲಿ. ಅದಕ್ಕೆ ಮೋಶೆ ನೋಡ್ತೇವೆ, ಮೋಶೆ ಒಂದು ತೀರ್ಮಾನ ಮಾಡ್ತಿದ್ದಾನೆ. ಇಬ್ರಿಯ 11:25 ಸ್ವಲ್ಪ ಕಾಲ ಪಾಪ ಭೋಗ ಅನುಭವಿಸುವುದಕ್ಕಿಂತ ಸ್ವಲ್ಪ ಕಾಲ ಪಾಪದಲ್ಲಿ ನಾನು ತೃಪ್ತಿಪಟ್ಟು ಸಂತೋಷ ಪಡುವುದಕ್ಕಿಂತ ಆತನು ಹೇಳ್ತಾನೆ, ದೇವ ಜನರೊಂದಿಗೆ ಸೇರಿ ನಾನು ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂಬುದಾಗಿ ತೀರ್ಮಾನ ಮಾಡಿದೆ. ಯಾಕೆಂತ ಹೇಳಿದ್ರೆ, ಸೀಕ್ರೆಟ್ ಅಂದ್ರೆ ಇದು ಟೆಂಪರರಿ, ಇದು ಲೌಕಿಕ ವಸ್ತುವಿನ ಮೇಲೆ ಆಧಾರವಾದಂಥ ಸಂತೋಷ. ನಮ್ಮ ಆಸ್ತಿ ಪಾಸ್ತಿಗಳು ಹೋದಾಗ, ನಾವು ಮನೆಗಳನ್ನು ಕಳೆದುಕೊಂಡಾಗ, ಬಿಸ್ನೆಸ್ ಲಾಸ್ ಆದಾಗ ಈ ಸಂತೋಷ ಹೋಗ್ತದೆ. ಯಾಕೆಂದ್ರೆ ಇದು ಟೆಂಪರರಿ ಸಂತೋಷ. ಅದಕ್ಕೆ ಮೋಶೆ ಒಂದು ತೀರ್ಮಾನ ಮಾಡ್ತಾನೆ, ನಾನು ಪ್ಯಾಲೇಸ್ನಲ್ಲಿ ಹುಟ್ಟಿ ಬೆಳೆದೆ, ನಾನು ಇಷ್ಟು ವರ್ಷ ಪ್ಯಾಲೇಸ್ನಲ್ಲಿದೆ. ಆದರೆ ಅವನು ರಿಯಲ್ ಸಂತೋಷವನ್ನು ಎಲ್ಲಿ ಕಂಡುಕೊಳ್ತಾನೆ ಅಂತ ಹೇಳಿದ್ರೆ ತನ್ನ ದೇವರಲ್ಲಿ. ಅದಕ್ಕೋಸ್ಕರ ಅವನು ತೀರ್ಮಾನ ಮಾಡ್ತಾನೆ, ಇದು ಟೆಂಪರರಿ. ಆ ಸ್ವಲ್ಪ ಕಾಲ ಪಾಪ ಭೋಗದಲ್ಲಿ ನಾನು ಜೀವಿಸುವುದಕ್ಕಿಂತ, ಲೋಕದ ಸಂಗತಿಯಲ್ಲಿ ನಾನು ಹೋಗುವುದಕ್ಕಿಂತ, ಲೋಕದಲ್ಲಿ ಸಿಗುವಂತ ಆ ತೃಪ್ತಿಗಿಂತ ನನಗೆ ನಿತ್ಯವಾದ ಒಂದು ಸಂತೋಷ ಇದೆ, ನಿತ್ಯವಾದ ಒಂದು ಸಮಾಧಾನ ಇದೆ, ನಿತ್ಯವಾದ ಒಂದು ಜೀವನವಿದೆ. ಅದು ಆತನು ಹೇಳ್ತಿದ್ದಾನೆ, ನನ್ನ ದೇವರಲ್ಲಿ, ನನ್ನ ಕರ್ತನಲ್ಲಿದೆ. ಅದಕ್ಕೆ ಭಕ್ತನಾದನು ಈ ರೀತಿಯಾಗಿ ಹೇಳ್ತಿದ್ದಾನೆ. ಎರಡು ಸಂತೋಷದ ಬಗ್ಗೆ ಆತನು ವಿವರಿಸ್ತಾನೆ. ಕೀರ್ತನೆ 4:7 ಲೌಕಿಕವಾದ ಸಂತೋಷ, ಧಾನ್ಯ ದ್ರಾಕ್ಷ ರಸಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದೆ ಅಲ್ವಾ? ಭಕ್ತನ ಅನುಭವ ಏನು? ಸುಗ್ಗಿ ಕಾಲದಲ್ಲಿ ರೈತನಿಗೆ ಬೆಳೆಯುವಾಗ, ಉತ್ತಮ ಫಲ ಕೊಡುವಾಗ ಅವನಿಗೆ ಸಂತೋಷ ಆಗ್ತದೆ. ಆದರೆ ಈ ಭಕ್ತನ ಹೇಳ್ತಾನೆ, ಅದು ಟೆಂಪರರಿ ಸಂತೋಷ. ಆದರೆ ಈ ಸಮರ್ಯ ಪಟ್ಟಣದಲ್ಲಿ ನಾವು ನೋಡ್ತಿದ್ದೇವೆ, ಆ ರಿಯಲ್ ಸಂತೋಷ ಬಂತು. ಯೇಸು ಕ್ರಿಸ್ತನನ್ನು ಪ್ರಕಟಿಸಿದಾಗ ರಿಯಲ್ ಸಂತೋಷ ಬಂದು. ಯಾಕೆಂದ್ರೆ ದೆವ್ವಗಳು ಬಿಟ್ಟು ಹೋಯ್ತು, ಕೂಗಿ ದೆವ್ವಗಳು ಬಿಟ್ಟು ಹೋಯ್ತು ಆ ಜನರಿಂದ. ಅವರಲ್ಲಿ ಸಂತೋಷ ಇರಲಿಲ್ಲ. ಇವನು ಮಾಟ ಮಂತ್ರದ ಶಕ್ತಿಯಿಂದ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಅದ್ಭುತಗಳನ್ನು ಮಾಡ್ತಿದ್ದ. ಆದರೆ ದೇವರ ಕ್ರಿಸ್ತನು ಅಲ್ಲಿ ಬಂದಾಗ ಯಾಕೆ ಪಟ್ಟಣದಲ್ಲಿ ಬಹು ಸಂತೋಷ ಉಂಟಾಯ್ತು ಅಂದ್ರೆ, ದೇವರ ವಾಕ್ಯ ಹೇಳ್ತದೆ, ದೆವ್ವಗಳು ಬಿಟ್ಟು ಹೋಯ್ತು, ರೋಗಿಗಳು ಸ್ವಸ್ಥ ಆದ್ರು, ಜನರು ರಕ್ಷಣೆಗೆ ಬಂದರು, ಸುವಾರ್ತೆ ಸಾರಿದ್ರು. ಯಾರು ಸುವಾರ್ತೆ ಸಾರಿದ್ರು? ಇಂದಿನ ಅಧ್ಯಾಯದಲ್ಲಿ ಸಭೆಗೆ ದೊಡ್ಡ ಹಿಂಸೆ ಆಯಿತು. ಹಿಂಸೆ ಆದಾಗ ಎಲ್ಲರೂ ವಿಶ್ವಾಸಿಗಳು ನೋಡ್ತೇವೆ, ಅಪೊಸ್ತಲರು ಚದರಿ ಹೋದವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಹಿಂಸೆ ಬಂದವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವರು ಹೋಗಿದಲ್ಲಿ ಏನಿದ್ರು, ಜೀಸಸ್ ಇಸ್ ಲಾ, ಜೀಸಸ್ ಲವ್ಸ್ ಯು, ಜೀಸಸ್ ಫರ್ಗಿವ್ ಯು, ಜೀಸಸ್ ಲವ್ಸ್ ಯು ಎಂಬುದಾಗಿ ಒಂದು ಮಾತು ಹೇಳಿದ್ರು. ಈಗ ನಾವು ನೋಡ್ತಿದ್ದೇವೆ, ಇಲ್ಲಿ ಭಕ್ತನು ಹೇಳ್ತಿದ್ದಾನೆ, ಹೆಚ್ಚಿನ ಆನಂದ, ಅದು ಟೆಂಪರರಿ. ಹಾಗಾದ್ರೆ ಧಾನ್ಯ ರಾಕ್ಷಸಗಳು ರೈತನಿಗೆ ಬೆಳೆಯುವಾಗ ನೆಕ್ಸ್ಟ್ ಇಯರ್ ಒಂದು ವೇಳೆ ಕೀಟಗಳು ಆ ಬೆಳೆಯನ್ನು ಹಾಳು ಮಾಡಿದ್ರೆ, ಕ್ರಿಮಿಗಳು ಬೆಳೆಯನ್ನು ಹಾಳು ಮಾಡಿದ್ರೆ,
ಅವನಿಗೆ ಸಂತೋಷ ಇಲ್ಲ. ಯಾಕೆಂದ್ರೆ ಇದು ಲೌಕಿಕವಾದ ಸಂತೋಷ, ಇದು ಲೌಕಿಕವಾದ ಸಂತೋಷ. ಆದರೆ ಇವತ್ತು ಸತ್ಯವೇದ ನಮಗೆ ಕೊಡುವಂಥ ಪ್ರಾಮಿಸ್ ಏನಂತ ಹೇಳಿದ್ರೆ, ಯೇಸು ಹೇಳಿದ, ನಾನು ನನ್ನ ಶಾಂತಿ ನಿಮಗೆ ಬಿಟ್ಟು ಹೋಗ್ತೇನೆ, ಲೋಕವು ಕೊಡುವ ರೀತಿಯಿಂದಲ್ಲ, ನನ್ನಲ್ಲಿರುವಂಥ ಸಂತೋಷ, ನನ್ನಲ್ಲಿರುವಂಥ ಆನಂದ. ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರ್ತದೆ ಮತ್ತು ನಿಮ್ಮ ಆನಂದ ಪರಿಪೂರ್ಣವಾಗ್ತದೆ. ಆ ಪರಿಪೂರ್ಣವಾದ ಜಾಯ್, ಆ ಪರಿಪೂರ್ಣವಾದ ಸಂತೋಷ ಸಮಾರ್ಯ ಪಟ್ಟಣದಲ್ಲಿ ಹೇಗೆ ಬಂದಂದರೆ ಯೇಸು ಕ್ರಿಸ್ತನ ಮೂಲಕ. ಯಾವಾಗ ಶುಭವಾರ್ತೆ ಸಾರಲ್ಪಟ್ಟಿತ್ತು ನಾವು ನೋಡ್ತೇವೆ, ಅಲ್ಲಿ ಅದ್ಭುತಗಳಾಯಿತು, ದೆವ್ವಗಳು ಬಿಟ್ಟೋಯ್ತು, ರೋಗಿಗಳು ಸ್ವಸ್ಥವಾದರು, ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಇವತ್ತು ಅದೇ ದೇವರು ನಮ್ಮ ಪಟ್ಟಣ, ನಮ್ಮ ಸಭೆಯಲ್ಲಿ ಸಂತೋಷವನ್ನು ಬಯಸ್ತಾನೆ. ಆಮೇಲೆ ಸಭೆಯಲ್ಲಿ ಕರ್ತನನ್ನು ವರ್ಷಿಪ್ ಮಾಡುವಾಗ ನಾವು ಸತ್ತ ದೇವರನ್ನು ವರ್ಷಿಪ್ ಮಾಡ್ತಿಲ್ಲ, ಜೀವ ಸ್ವರೂಪದ ದೇವರನ್ನು ವರ್ಷಿಪ್ ಮಾಡುವಾಗ, ಜೀವ ಸ್ವರೂಪದ ದೇವರನ್ನು ಆರಾಧನೆ ಮಾಡುವಾಗ, ಆರಾಧಿಸುವಂತಹ ಸಭೆಯಲ್ಲಿ ನಾವು ನೋಡ್ತೇವೆ, ಹೃದಯ ಪೂರ್ವಕವಾಗಿ ಕರ್ತನನ್ನು ವರ್ಷಿಪ್ ಮಾಡುವ ಸಭೆಯಲ್ಲಿ ಕರ್ತನ ಸಂತೋಷವಿದೆ. ನಾವು ಆರಾಧಿಸಿ ನಾವು ದುಃಖದಲ್ಲಿ ಹೋಗುವುದಿಲ್ಲ, ಆರಾಧಿಸಿ ನಾವು ಇವತ್ತು ಸಂತೋಷದಿಂದ ಮನೆಗೆ ಹೋಗ್ತೇವೆ. ಯಾಕಂದ್ರೆ ದ ಜಾಯ್ ಆಫ್ ದ ಲಾರ್ಡ್ ಇಸ್ ಅವರ್ ಸ್ಟ್ರೆಂತ್. ದ ಜಾಯ್ ಆಫ್ ದ ಲಾರ್ಡ್ ಇಸ್ ಅವರ್ ಸ್ಟ್ರೆಂತ್. ಇದು ಆನಂದ, ಪರಲೋಕದ ಆನಂದವಾಗಿದೆ. ಅದರಿಂದ ವರ್ಷಿಪ್ ಹೃದಯ ಪೂರ್ವಕವಾಗಿ ಮಾಡೋಣ, ಪರಲೋಕದ ಸಂತೋಷ ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ನಿನ್ನ ಮನೆಯಲ್ಲಿ ಸಂತೋಷ, ನಿನ್ನ ಮನೆಯಲ್ಲಿ ಯೇಸು ಇರುವ ಮನೆಯಲ್ಲಿ ಆನಂದ, ಆನಂದ. ಯೇಸು ಇರುವ ಮನದಲ್ಲಿ ಸಂತೋಷ, ಸಮಾಧಾನ. ನಿನ್ನ ಮನೆಯಲ್ಲಿ ಸಂತೋಷ, ಸಮಾರ್ಯ ಪಟ್ಟಣದಲ್ಲಿ ಬಂದ ಸಂತೋಷ ನಿನ್ನ ಮನೆಯಲ್ಲಿ ಸಂತೋಷವಿದೆ. ಯಾಕೆಂದ್ರೆ ನಿನ್ನ ಮನೆಯಲ್ಲಿ ಯೇಸು ಇದ್ದಾನೆ, ನಿನ್ನ ಮನೆಯಲ್ಲಿ ಬೆಳಕಿದೆ, ನಿನ್ನ ಮನೆಯಲ್ಲಿ ದೇವರ ಮಹಿಮೆ ಇದೆ. ಆ ಯೇಸು ನಿನ್ನ ಮನೆಯಲ್ಲಿ ಇದ್ದಾನೆ. ಆದ್ರಿಂದ ನಿನ್ನ ಮನೆಯಲ್ಲಿ ಸೈತಾನಿಗೆ ಅವಕಾಶ ಕೊಡಬೇಡಿರಿ, ಸೈತಾನಿಗೆ ಮನೆಗೆ ಡೋರನ್ನು ಓಪನ್ ಮಾಡಬೇಡಿರಿ. ದೇವರ ವಾಕ್ಯ ಹೇಳ್ತಿದೆ, ಸೈತಾನಿಗೆ ಅವಕಾಶ ಕೊಡಬೇಡಿರಿ. ಯಾಕಂದ್ರೆ ಸೈತಾನು ಕದ್ದುಕೊಳ್ಳೋದಕ್ಕೆ ಹಾಳು ಮಾಡ್ತೇವೆ ಮನೆಗೆ ಬರ್ತಾನೆ. ನಿನ್ನ ಮನೆಯಲ್ಲಿ ಸಂತೋಷದಲ್ಲಿರೋದು, ನೀನು ಕುಟುಂಬದಲ್ಲಿ ಸಂತೋಷದಲ್ಲಿರೋದು, ನೀನು ನಿನ್ನ ಹೆಂಡತಿ ಮಕ್ಕಳು ಕರ್ತನ ವರ್ಷಿಪ್ ಮಾಡೋದು, ಸಮಾಧಾನದಲ್ಲಿರುವಂಥದ್ದು, ದೇವರ ಪ್ರಸನ್ನತೆಯನ್ನು ಎಕ್ಸ್ಪೀರಿಯನ್ಸ್ ಮಾಡೋದು ಆತನಿಗೆ ಇಷ್ಟ ಇಲ್ಲ. ಆತನ ನಾಕ್ ಮಾಡ್ತಾನೆ. ನೀವು ದೇವರ ಪ್ರೆಸೆನ್ಸ್ ಅನ್ನು ಎಂಜಾಯ್ ಮಾಡುವಾಗ, ನೀವು ಸಂತೋಷವಾಗ ಆತನ ನಾಕ್ ಮಾಡ್ತಾನೆ. ಆತನ ಸ್ವರಕ್ಕೆ ಕೇಳಬೇಡಿರಿ, ನೋ ಎಂಬುದಾಗಿ ಹೇಳಿರಿ ಸೈತಾನನಿಗೆ. ನೋ ಪರ್ಮಿಷನ್. ಕೆಲವು ಕಡೆಯಲ್ಲಿ ಬೋರ್ಡ್ ಇರ್ತದೆ, ಒಳಗೆ ಪ್ರವೇಶವಿಲ್ಲ, ಸೈತಾನನಿಗೆ ನೋ ಪರ್ಮಿಷನ್. ಯಾಕಂದ್ರೆ ಮನೆಯಲ್ಲಿ ಯೇಸು ಇದ್ದಾನೆ. ಆಮೇಲೆ ಮನೆಯಲ್ಲಿ ಯಾಕೆ ಸಂತೋಷ ಇಲ್ಲ? 1 ಬೆಡ್ರೂಮ್ ಮಾತ್ರ ಯೇಸುವಿಗೆ, 1 ಬೆಡ್ರೂಮ್ ನಮಗೆ ಪ್ರೈವೇಟ್ ಅಲ್ವಾ? ಒಂದು ಮಕ್ಕಳಿಗೆ ಅಲ್ಲಿ ಅವರದೇ ರಾಜ್ಯ. ನಮ್ಮ ಇಡೀ ಟೋಟಲ್ ಮನೆ ಯೇಸುವಿಗೆ. ಆಮೇಲೆ ನಮ್ಮ ಇಡೀ ಮನೆಯಲ್ಲಿ ಯೇಸು, ನಮ್ಮ ಇಡೀ ಮನೆಯಲ್ಲಿ ಯೇಸು ಹೆಡ್ ಆಫ್ ದ ಫ್ಯಾಮಿಲಿ. ನಮ್ಮ ಇಡೀ ಮನೆಯಲ್ಲಿ ಯೇಸು, ಯೇಸುವಿನ ಮನೆ ಅದು. ಕುಟುಂಬ ಪ್ರಾರ್ಥನೆ, ದೇವರ ವಾಕ್ಯ ಕನ್ಫೆಸ್, ಜಾಯ್, ಸಂತೋಷ. ಆಮೇಲೆ ಸೈತಾನ ನಿಲ್ಲುವುದಿಲ್ಲ, ಸೈತಾನ ಓಡಿ ಹೋಗ್ತಾನೆ. ವರ್ಷಿಪ್ ಕೇಳುವಾಗ, ದೇವರ ವಾಕ್ಯವನ್ನು ಕೇಳುವಾಗ ಸೈತಾನಲ್ಲಿ ನಿಲ್ಲುವುದಿಲ್ಲ, ಆತನು ಓಡಿ ಹೋಗ್ತಾನೆ. ಆದ್ರಿಂದ ಸೈತಾನನ್ನು ನಾಕ್ ಮಾಡುವಾಗ ಆತನ ಸ್ವರವನ್ನು ಕೇಳಬೇಡಿರಿ. ಸಭೆಯಲ್ಲಿ ಸಂತೋಷ, ಪಟ್ಟಣದಲ್ಲಿ ಸಂತೋಷ, ಭಾರತ ದೇಶದಲ್ಲಿ ಸಂತೋಷ. ಒನ್ ಡೇ ವಿಲ್ ಕಮ್, ಭಾರತ ದೇಶದಲ್ಲಿ ಸಂತೋಷ. ಆಮೆನ್. ಭಾರತ ದೇಶದಲ್ಲಿ ಸಂತೋಷ. ಬ್ಯಾಂಗ್ಳೂರು ಸಿಟಿಯಲ್ಲಿ ಸೆಲೆಬ್ರೇಷನ್, ಸಂತೋಷ, ದೇವರನ್ನ ಆರಾಧನೆ ಮಾಡುವ ದಿವಸ. ಮಂಗಳೂರು ಪಟ್ಟಣದಲ್ಲಿ ಸಂತೋಷ. ಯಾಕಂದ್ರೆ ಮಂಗಳೂರು ಪಟ್ಟಣಕ್ಕೆ ಸುವಾರ್ತೆ ಪ್ರಕಟ ಆಗ್ತದೆ, ದೆವ್ವಗಳು ಬಿಟ್ಟು ಹೋಗ್ತದೆ, ರೋಗಿಗಳು ಸ್ವಸ್ಥ ಆಗ್ತಾರೆ, ಯೇಸು ಕ್ರಿಸ್ತನ ನಾಮ ಲಿಫ್ಟ್ ಆಗ್ತದೆ. ಬ್ಯಾಂಗ್ಳೂರು ಸಿಟಿಯಲ್ಲಿ, ಭಾರತ ದೇಶದಲ್ಲಿ, ಭಾರತ ದೇಶಕ್ಕೆ ಸಂತೋಷ, ಭಾರತ ದೇಶಕ್ಕೆ ಸಮಾಧಾನ. ಯಾಕಂದ್ರೆ ಯೇಸು ಜೀವಿಸ್ತಾನೆ, ಯೇಸು ಆಳ್ವಿಕೆ ಮಾಡ್ತಾನೆ. ಯಾವಾಗ ನಾವು ನೋಡ್ತೇವೆ ಸಮಾರ್ಯ ಪಟ್ಟಣದಲ್ಲಿ ಫಿಲಿಪ್ಪನು ಗಾಸ್ಪಲ್ ಪ್ರೀಚ್ ಮಾಡಿದ. ಗಾಸ್ಪಲ್ ಪ್ರೀಚ್ ಮಾಡುವಾಗ ಅಲ್ಲಿ ಯಾವ ಶಕ್ತಿ ಇತ್ತಲ್ಲಿ? ಮಾಟ ಮಂತ್ರದ ಶಕ್ತಿ ರೂಲ್ ಮಾಡ್ತಿತ್ತು. ಆ ಪವರ್ ಅಲ್ಲಿ ಇತ್ತು, ಆ ಡಾರ್ಕ್ನೆಸ್ ಇತ್ತು. ಯಾವಾಗ ನಾವು ನೋಡ್ತೇವೆ ಮಹಿಮೆಯ ದೇವರು ಹೊರಗೆ ಬಂದ, ಮಹಿಮೆಯ ಅರಸನು ಬಂದ, ರಾಜಾದಿ ರಾಜನು ಬಂದ, ಸೈತಾನ ಬಿಟ್ಟು ಓಡಿ ಹೋದ. ಸೈತಾನ ಅಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ. ನಮ್ಮ ಮನೆಯಲ್ಲಿ ಸಂತೋಷ ಬೇಕು, ಯೇಸುವಿಗೆ ನಾವು ಫುಲ್ ಒಡೆತನ ಕೊಡಬೇಕು. ಆಮೇಲೆ ಯಾಕೆ ಸಂತೋಷ ನೆಕ್ಸ್ಟ್ ಸಲ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆಗೋದಿಲ್ಲ? ನಮ್ಮ 1 ರೀಸನ್, ನಾವು ಸಂತೋಷದಲ್ಲಿ ಜೀವಿಸಬೇಕಾದ್ರೆ, ಸಭೆಯಲ್ಲಿ ಸಂತೋಷ, ಕುಟುಂಬದಲ್ಲಿ ಸಂತೋಷ, ಮಕ್ಕಳ ಜೀವಿತದಲ್ಲಿ ಸಂತೋಷ ಬೇಕಾದ್ರೆ ಪ್ರೊವರ್ಬ್ಸ್ ಚಾಪ್ಟರ್ 25 ವರ್ಸ್ 28 ಹೇಳ್ತದೆ. ಜ್ಞಾನೋಕ್ತಿ ಪುಸ್ತಕ 25-28ನೇ ವಚನ.
ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಏನಂತೆ ದೇವರ ವಾಕ್ಯ ಹೇಳ್ತದೆ? ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಆಳೂರಿಗೆ ಸಮಾನ. ಲೈಕ್ ಎ ಸಿಟಿ whose walls are broken down is a man who lacks self control. ಆತ್ಮವನ್ನು ಸ್ವಾಧೀನ, ನಮ್ಮ ಆತ್ಮವನ್ನು, ನಮ್ಮ ಆತ್ಮ, ನಮ್ಮ ಸ್ಪಿರಿಚುವಲ್ ಲೈಫನ್ನು, ನಮ್ಮ ಫೇತ್ ಲೈಫನ್ನು ನಾವು ದೇವರ ವಾಕ್ಯ ಹೇಳ್ತದೆ ಕಂಟ್ರೋಲ್ ಮಾಡಬೇಕು. ಬೇರೆಯವರು ನಮ್ಮನ್ನು ಕಂಟ್ರೋಲ್ ಮಾಡೋದಲ್ಲ. ನಾನು ಹೇಳಿದೆ, ಫ್ರೆಂಡ್ ಸರ್ಕಲ್ ಆಗಲಿ, ಯಾರ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಬರಬಾರ್ದು. ಅದು ಟೆಂಪರರಿ. ನಾನು ಹೇಳಿದೆ ಹ್ಯಾಪಿನೆಸ್ ರಿಯಲ್ ಸ್ವಾಧೀನ ಮಾಡ್ತಾನೆ. ನಾವು ಯಾರಿಂದ ಕಂಟ್ರೋಲ್ ಆಗ್ತಿದ್ದೇವೆ? ವಿಚ್ ಸ್ಪಿರಿಟ್ ನಮ್ಮನ್ನು ಕಂಟ್ರೋಲ್ ಮಾಡ್ತದೆ? ದೇವರ ವಾಕ್ಯ ಹೇಳ್ತದೆ ನಮ್ಮನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದವನು ದೇವರಾಗಿದ್ದಾನೆ. ದೇವರು ನಮ್ಮೊಟ್ಟಿಗೆ ವ್ಯವಹರಿಸಬೇಕು, ನಾವು ದೇವರೊಟ್ಟಿಗೆ ವ್ಯವಹರಿಸಬೇಕು. ದೇವರ ಆತ್ಮನು ನಮ್ಮನ್ನು ಕಂಟ್ರೋಲ್ ಮಾಡಬೇಕು. ಫ್ರೆಂಡ್ ಸರ್ಕಲ್ ಒಳ್ಳೆಯದು, ಹೆಲ್ದಿ. ಯಾಕೆಂತ ಹೇಳಿದ್ರೆ ರಿಲೇಷನ್ಶಿಪ್ ಒಳ್ಳೆದಿರುವಾಗ ನಾವು ಅವರಿಗೆ ಗಾಸ್ಪಲ್ ಪ್ರೀಚ್ ಮಾಡಲಿಕ್ಕೆ ಕೂಡ ಆಗ್ತದೆ. ಆದರೆ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದು, ನನ್ನ ಕಂಟ್ರೋಲ್ ಯಾರ ಕೈಲಿರಬೇಕು? ಹೋಲಿ ಸ್ಪಿರಿಟ್ ನನ್ನನ್ನು ಕಂಟ್ರೋಲ್ ಮಾಡಬೇಕು. ನಾವು ಬೆಳಕಾಗಿದ್ದೇವೆ. ನಾವು ಎಲ್ಲಿದ್ದರೂ ಕೂಡ ನಮ್ಮ ಮಕ್ಕಳ ಬಗ್ಗೆ ನಾವು ಭಯ ಪಡೋದು. ಯಾಕಂದರೆ ನಮ್ಮ ಮಕ್ಕಳು ಯೆಹೋವನಿಂದ ಶಿಕ್ಷಿತರಾಗಿದ್ದಾರೆ. ಆಮೇಲೆ ಅವರು ದೇವರಾತ್ಮನಿಂದ ನಡೆಸಲ್ಪಡ್ತಾರೆ. ಅವರು ಬೆಳಕಾಗಿದ್ದಾರೆ. ನಮ್ಮ ಮಕ್ಕಳು ಸೊಸೈಟಿಯಲ್ಲಿರುವಂಥ ಎಲ್ಲರಿಗೆ ಇನ್ಫ್ಲುಯೆನ್ಸ್ ಆಗಬೇಕು. ನಮ್ಮ ಮಕ್ಕಳು ಆದ್ದರಿಂದ ಪ್ರತಿಯೊಬ್ಬರು ನಾವು ವಿಶ್ವಾಸಿಗಳಾಗಿದ್ದರು. ನಮ್ಮ ಅನೇಕ ಸಲ ನಮ್ಮ ಆತ್ಮ ಆಗಲಿ, ನಮ್ಮ ಸ್ಪಿರಿಚುವಲ್ ಲೈಫ್ ನಮ್ಮ ಕಂಟ್ರೋಲ್ ಇರೋದಿಲ್ಲ. ಮಾತಾಡುವಂಥ ರೀತಿ, ಮಕ್ಕಳು ಹೇಗೆ ಮಾತಾಡ್ತಾರೆ, ಮನೆಯಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ತೇವೆ, ಕನ್ವರ್ಸೇಷನ್ ಹೇಗಿರ್ತದೆ ಮನೆಯಲ್ಲಿ, ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ ಇರ್ತದ, ಆ ಸ್ಪಿರಿಚುವಲ್ ವಾತಾವರಣ ಇರ್ತದ ಮನೆ ಒಳಗೆ. ಕಂಟ್ರೋಲ್ ಬಗ್ಗೆ, ಸ್ವಾಧೀನ ಮಾಡಿಕೊಳ್ಳುವಂಥ ಬಗ್ಗೆ ದೇವರ ವಾಕ್ಯ ಮಾತಾಡ್ತದೆ. ನಮ್ಮನ್ನು ನಾವು ಸ್ವಾಧೀನ ಮಾಡಲಿಕ್ಕೆ ಆಗೋದಿಲ್ಲ. ದೇವರ ವಾಕ್ಯ, ಫಾರ್ ದ ವರ್ಡ್ ಆಫ್ ಗಾಡ್ ಇಸ್ ಲಿವಿಂಗ್ ಅಂಡ್ ಪವರ್ಫುಲ್. ನಾವು ದೇವರ ವಾಕ್ಯದಿಂದ ಸ್ವಾಧೀನಪಡಿಸಿಕೊಳ್ಬೇಕು. ನಮ್ಮ ಲೈಫ್ ದೇವರ ವಾಕ್ಯದಿಂದ ನಡೆಯಬೇಕು. ನಮ್ಮ ಲೈಫ್ ದೇವರ ವಾಕ್ಯದ ಆ ತೋಟಿಗೆ ಕಂಟ್ರೋಲ್ಗೆ ಕೊಡಬೇಕು. ದೇವರ ವಾಕ್ಯ ನಮಗೆ ಗೈಡ್ ಮಾಡ್ತದೆ. ದೇವರ ವಾಕ್ಯ ನಮಗೆ ಬೆಳಕು ಕೊಡ್ತದೆ. ದೇವರ ವಾಕ್ಯ ನಮಗೆ ವಿಸ್ಡಮ್ ಕೊಡ್ತದೆ. ಆದ್ದರಿಂದ ವರ್ಡ್ ಆಫ್ ಗಾಡ್ ಅನ್ನು ನಾವು ಆನರ್ ಮಾಡಬೇಕು. ದೇವರ ವಾಕ್ಯ ನಮ್ಮನ್ನು ಕಂಟ್ರೋಲ್ ಮಾಡ್ತದೆ. ನಮ್ಮ ಆತ್ಮವನ್ನು ಕಂಟ್ರೋಲ್ ಮಾಡ್ತದೆ ದೇವರ ಆತ್ಮ. ಆಗ ನಾನು ಎಲ್ಲಿದ್ರೂ ಕೂಡ, ಯಾವ ಸರ್ಕಮ್ಸ್ಟಾನ್ಸ್ ಇದ್ರೂ ಕೂಡ, ಯಾವ ಸಿಚುವೇಶನ್ ಇದ್ರೂ ಕೂಡ ದೇವರ ಆ ಪರ್ಮನೆಂಟ್ ಜಾಯ್ ಅನ್ನು ನನ್ನ ಸ್ಪಿರಿಟ್ ನಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೇನೆ. ನನ್ನ ಆತ್ಮದಲ್ಲಿ ನಾನು ಉಲ್ಲಾಸಿಸ್ತೇನೆ. ಯಾಕೆಂದ್ರೆ ಲೋಕವು ಕೆಟ್ಟತನ ತುಂಬಿದೆ. ಲೋಕದಲ್ಲಿ ನಮ್ಮ ಆತ್ಮವನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕು. ಸೆಲ್ಫ್ ಕಂಟ್ರೋಲ್ ಅದು ಹೋಲಿ ಸ್ಪಿರಿಟ್ಗೆ ಒಪ್ಪಿಸ್ಕೊಡ್ಬೇಕು ಎವ್ರಿ ಡೇ. ಆಮೇಲೆ ಹೋಲಿ ಸ್ಪಿರಿಟ್ಗೆ, ಪವಿತ್ರಾತ್ಮನಿಗೆ, ದೇವರ ವಾಕ್ಯದ ಪವರ್ಗೆ, ಶಿಲುಬೆಯ ಶಕ್ತಿಗೆ, ರಿಸರ್ವೇಷನ್ ಪವರ್ಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ರಿಸರ್ವೇಷನ್ ಪವರ್ ನಮ್ಮನ್ನು ಕಂಟ್ರೋಲ್ ಮಾಡುವಾಗ ಈ ಲೋಕದ ಯಾವುದೇ ದುಷ್ಟ ಶಕ್ತಿ, ಮಾಟ ಮಂತ್ರದ ಶಕ್ತಿ ನಮ್ಮನ್ನು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಿಲಿಪ್ಪಿ ಪಟ್ಟಣದಲ್ಲಿ ಯಾವ ಶಕ್ತಿ ಕೂಡ ಟಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿರೋ ಒಬ್ಬ ಸಿಮೋನನೇ ಅವನು ಟರ್ನ್ ಮಾಡ್ತಾನೆ, ಈ ಪವರ್ ನನಗೆ ಬೇಕು ಎಂಬುದಾಗಿ. ಈ ಪವರ್, ಇಷ್ಟು ತನಕ ನಾನು ತೋರಿಸಿದ ಪವರ್ ಅದು ರಿಯಲ್ ಪವರ್ ಅಲ್ಲ. ಈಗ ನೀವು ನೋಡುವಂತ ಪವರ್, ಅದು ಎಕ್ಸ್ಪೀರಿಯನ್ಸ್ ಮಾಡುವಂತ ಪವರ್, ಅದು ಪರಲೋಕದ ಪವರ್ ಆಗಿದೆ. ಅದು ದೇವರ ಶಕ್ತಿ ಆಗಿದೆ. ಆದ್ರೆ ಈ ಪಟ್ಟಣದಲ್ಲಿ ನೋಡ್ತೇವೆ, ಡಾರ್ಕ್ನೆಸ್ ಹೋಯ್ತು, ಈ ಪಟ್ಟಣದಲ್ಲಿ ಜಾಯ್ ಬಂತು, ಈ ಪಟ್ಟಣಕ್ಕೆ ಬಿಡುಗಡೆ ಬಂತು. ಆಮೇಲೆ ಹೇಳ್ಬೋದಾ? ಕಂಟ್ರೋಲ್ ದೇವರ ವಾಕ್ಯ ಹೇಳ್ತದೆ. ನಾನು ಹೇಳುವಂತ ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ನಮ್ಮ ಲೈಫನ್ನು ಕಂಟ್ರೋಲ್ ಮಾಡಬೇಕು. ದೇವರ ವಾಕ್ಯ, ವರ್ಡ್ ಆಫ್ ಗಾಡ್, ವರ್ಡ್ ಆಫ್ ಗಾಡ್. ಅದಕ್ಕೆ ಯೇಸು ಹೇಳಿದ, ನನ್ನ ಬಾಯಿಂದ ಬರುವ ಮಾತು, ನನ್ನ ಬಾಯಿಂದ ಬರುವ ಮಾತು, ನನ್ನ ಬಾಯಿಂದ. ಮನುಷ್ಯನು ರೊಟ್ಟಿದಿಂದ ಮಾತ್ರಕ್ಕೆ ಬದುಕುವುದಿಲ್ಲ. ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ ಆತನ ಏನಾಗ್ತಾನದೆ, ಬದುಕ್ತಾನೆ. ಎರಡನೇದಾಗಿ ನಾವು ನೋಡ್ತೇವೆ, ಎರಡನೇ ಸಂಗತಿ, ಎರಡನೇದಾಗಿ ಪ್ರಾಮುಖ್ಯ ಸಂಗತಿ, 20ನೇ ವಚನ, ಪ್ರೊವರ್ಸ್ 29. ಯುವಕರಿಗೆ ಬಲವು ಭೂಷಣ, ಮುದುಕರಿಗೆ ನೆರೆಯು ಒಡವೆ.
ನೋಡಿ, ಯುವಕರಿಗೆ ಬಲವು ಭೂಷಣ. ಅನೇಕ ಸಲ ಯೂತ್ನವರು ಯಾವುದರ ಮೇಲೆ ಅವರು ಭರವಸೆ ಇರ್ತಾರೆ? ಸ್ಟ್ರೆಂತ್. ಓ, ನನ್ನ ಹತ್ರ ಸ್ಟ್ರೆಂತ್ ಇದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಐಸಾಯ ಚಾಪ್ಟರ್ 40:31, ಯೌವನಸ್ಥರು ಮುಗ್ಗರಿಸುತ್ತಾರೆ, ಅವರು ಸೊರಗ್ತಾರೆ, ಅಂದರೆ ವೀಕ್ ಆಗ್ತಾರೆ. ಅವರು ವೀಕ್ ಆಗ್ತಾರೆ ಎಂಬುದಾಗಿ. ಯೌವನಸ್ಥರು ಸೊರಗ್ತಾರೆ, ತರುಣರು ಏನಾಗ್ತಾರೆ? ಮುಗ್ಗರಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ. ಯಾಕೆ ನಾವು ನೋಡ್ತೇವೆ, ಆ ಪ್ಯಾಂಡಮಿಕ್ ಸಮಯದಲ್ಲಿ, ಕೋವಿಡ್ ಸಮಯದಲ್ಲಿ ಎಷ್ಟೋ ಯೌವನಸ್ಥರಲ್ವಾ, ಎಷ್ಟೋ ಯೌವನಸ್ಥರು ವೀಕ್ ಆದರು. ಒಂದು ಸಿಕ್ನೆಸ್ ಬರುವಾಗ ಬಾಡಿ ಎಷ್ಟು ವೀಕ್ ಆಗ್ತದೆ. ಯೌವನಸ್ಥರ ಆಲೋಚನೆ ಮಾಡಿದ್ರು, ನಮ್ಮ ಬಲ ಯಾವುದು ಅಂತ ಹೇಳಿದ್ರೆ ನಮ್ಮ ಸ್ಟ್ರೆಂತ್, ನಮ್ಮ ಬಲ ಎಂಬುದಾಗಿ. ನೋ, ನಮ್ಮ ಬಲ ದೇವರ ವಾಕ್ಯವಾಗಿದೆ. ಆಮೇಲೆ ನಮ್ಮ ಬಲ ಪರಿಶುದ್ಧಾತ್ಮನಾಗಿದ್ದಾನೆ. ನಾವು ಸ್ವಾಧೀನ ಮಾಡಿಕೊಳ್ಬೇಕು. ನಮ್ಮ ಲೈಫನ್ನು ನಾವು ಸ್ವಾಧೀನ ಮಾಡಿ, ಕತ್ತೆಗಳಿಗೆ ಕಡಿವಾಣದಿಂದ ಅದು ಏನು ಮಾಡಬೇಕಂದ್ರೆ ಸ್ವಾಧೀನ ಪಡಿಸ್ಕೊಳ್ಳೋದು. ಕಡಿವಾಣ ಇಲ್ಲದೆ ಅದು ಸ್ವಾಧೀನ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಹೆಜ್ಜೆಗಳು ನಾವು ಕಂಟ್ರೋಲ್ ಮಾಡಬೇಕಾದ್ರೆ, ನಮ್ಮ ಲೈಫನ್ನು ಕಂಟ್ರೋಲ್ ಮಾಡಬೇಕಾದ್ರೆ, ರಿಯಲ್ ಸಂತೋಷ ನಾವು ಅನುಭವಿಸಬೇಕಾದ್ರೆ ವರ್ಡ್ ಆಫ್ ಗಾಡ್. ಆಮೇಲೆ ಇಟ್ ವಿಲ್ ಚೇಂಜ್ ಮೈ ಲೈಫ್. ವರ್ಡ್ ಆಫ್ ಗಾಡ್, ಈ ದೇವರ ವಾಕ್ಯಕ್ಕೆ ನಾನು ಸಂಪೂರ್ಣವಾಗಿ ಏನು ಮಾಡಬೇಕಂತ ಹೇಳಿದ್ರೆ ನಾನು ಕಂಟ್ರೋಲ್ ಆಗಬೇಕು. ಅದು ಯಾವ ಸ್ಪಿರಿಟ್ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ? ನಾನು ಹೇಳಿದೆ, ಸೈತಾನನಿಗೆ ನೋ ಹೇಳಿರಿ. ನೋ, ನಾನು ಕ್ರಿಸ್ತನವನು. ಆಮೇಲೆ ನಾನು ಕ್ರಿಸ್ತನವನು, ನನಗೆ ಬೆಳಕು ಸಿಕ್ಕಿದೆ, ನಾನು ದೇವರ ಮಗು. ಅದಕ್ಕೆ ಹೇಳುವುದಲ್ಲ ಸಾಕ್ಷಿ ಅಂತ ಹೇಳಿದ್ರೆ, ಕೆಲವರು ತುಂಬ ಆರ್ಗ್ಯುಮೆಂಟ್. ಏನಾದರೂ ನಾವು ಮಾಡುವಾಗ ಅದು ಮಾಡಿದೆ ಅದೇನಾಗ್ತದೆ, ನಾವು ಪ್ರೀತಿ ಮಾಡಬೇಕು, ಪ್ರೀತಿ ಮಾಡಬೇಕಬ್ಬ, ಪ್ರೀತಿ ಹೇಗೆ ಮಾಡಬೇಕು? ನಿನ್ನ ಟೆಸ್ಟಮನಿ ಏನು? ನೀನು ಯಾರು? ನೀನು ಯಾವ ರಾಜ್ಯದಿಂದ ಬಂದವನು? ಕತ್ತಲಿಂದ ಬಂದವನು. ಈಗ ಬೆಳಕಿನ ರಾಜ್ಯದಲ್ಲಿದೆ. ಬೆಳಕಿನ ರಾಜ್ಯದಲ್ಲಿ ಆತನು ಗುಣಾತಿಶಯ ಪ್ರಜೆಬೇಕು. ಅನೇಕ ಆರ್ಗ್ಯುಮೆಂಟ್, ಡಿಬೇಟ್. ದೇವರ ವಾಕ್ಯನ ಹೇಳ್ತದೆ, ನಾನು ಯಾರಾಗಿದ್ದೇನೆ? ನಾನು ಬೆಳಕಾಗಿದ್ದೇನೆ. ಆಮೇಲೆ ನಾನು ಬೆಳಕಾಗಿದ್ದೇನೆ, ನಾನು ಹೊಸದಾಗಿ ಹುಟ್ಟಿದ್ದೇನೆ. ಆದ್ದರಿಂದ ನಾನು ಹೇಳ್ತೇನೆ, ರಿಯಲ್ ಹ್ಯಾಪಿನೆಸ್ ಅದು ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತಾರೆ, ಕೀರ್ತನೆ 16:11 ವಚನ, ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ. ಆಮೇಲೆ ದೇವರ ಸಮ್ಮುಖಕ್ಕೆ, ದೇವರ ಸನ್ನಿಧಾನದಲ್ಲಿ ಮಾತ್ರ ಪರಿಪೂರ್ಣವಾದ ಏನಿದೆ ಅಂತ ಹೇಳಿದ್ರೆ ಸಂತೋಷವಿದೆ. ಆಮೇಲೆ ನಮಗೆ ಪರಿಪೂರ್ಣವಾದ ಸಂತೋಷ ಎಲ್ಲಿದೆ ಅಂತ ಹೇಳಿದ್ರೆ, ನಾವು ಕುಟುಂಬವಾಗಿ ಕರ್ತನ ಸನ್ನಿಧಿಯಲ್ಲಿ ದೇವರನ್ನು ವರ್ಷಿಪ್ ಮಾಡುವಾಗ, ಆಮೇಲೆ ಪ್ರಾರ್ಥನೆ ಮಾಡುವಾಗ, ದೇವರನ್ನು ಘನಪಡಿಸುವಾಗ, ದೇವರನ್ನು ಮಹಿಮೆ ಪಡಿಸುವಾಗ, ಆ ರಿಯಲ್ ಸಮಾಧಾನ ನಮಗೆ ಎಲ್ಲಿದೆ ಅಂತ ಹೇಳಿದ್ರೆ ಕರ್ತನ ಸಮ್ಮುಖದಲ್ಲಿ. ಯಾಕಂದ್ರೆ ಅದು ರಕ್ಷಣೆಯ ಆನಂದ. ನಾನು ರಕ್ಷಣೆ ಹೊಂದಿದ್ದೇನೆ. ನಾನು ಏನಾಗಿದ್ದೇನೆ? ರಕ್ಷಣೆ ಹೊಂದಿದ್ದೇನೆ. ಎರಡನೇದಾಗಿ ನೋಡ್ತೇವೆ, ಒಬ್ಬ ವಿಶ್ವಾಸಿ, ರಕ್ಷಣೆ ಹೊಂದಿದಂಥ ವಿಶ್ವಾಸಿ ಅಲ್ಲೇ ಅಲ್ಲ, ಅವನು ಇನ್ನೂ ಆಳಕ್ಕೆ ಸ್ಪಿರಿಚುವಲ್ಗೆ ಹೋಗ್ತಿದ್ದಾನೆ. ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದೀಕ್ಷಾ ಸ್ನಾನಕ್ಕೆ ಹೋಗ್ತಾನೆ. ದೀಕ್ಷಾ ಸ್ನಾನ ಅಂದ್ರೇನು? ನಾನು ಪ್ರತಿಜ್ಞೆ ಮಾಡ್ತೇನೆ, ನಾನು ಯೇಸುವಿಗಾಗಿ ನಾನು ಜೀವಿಸ್ತೇನೆ. ಆಮೇಲೆ ನಾನು ಯೇಸುವಿಗಾಗಿ ಜೀವಿಸ್ತೇನೆ. ನನ್ನ ಸಿಟಿಸನ್ಶಿಪ್ ಚೇಂಜ್ ಆಯಿತು. ನಾನು ಯಾರಾಗಿದೆ? ನಿಮ್ಮ ಹೆಸರು ಚೇಂಜ್ ಮಾಡಲಿಕ್ಕೆ ನಾನು ಹೇಳ್ತಾ ಇಲ್ಲ. ನಿಮ್ಮ ಸಿಟಿಸನ್ಶಿಪ್ ಚೇಂಜ್ ಆಯಿತು. ನಾನು ಪಾಪಿಯಾಗಿದೆ, ಈಗ ನಾನು ನೀತಿವಂತನಾಗಿದೆ. ನಾನು ಪಾಪಿಯಾಗಿದೆ, ನಾನೀಗ ದೇವರ ಮಗುವಾಗಿದೆ. ನಾನು ಕತ್ತಲಲ್ಲಿದ್ದೆ, ನಾನೀಗ ಬೆಳಕಾಗಿದ್ದೇನೆ. ನೋಡಿ, ಅದೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲಿ ಫಿಲಿಪ್ಪಿ ಪಟ್ಟಣದಲ್ಲಿ ಸಂತೋಷ ಆಯಿತು. ಆದ ನಂತರ ಫಿಲಿಪ್ಪಿಗೆ ದೇವರಾತ್ಮನ ಹೇಳ್ತಿದ್ದಾನೆ ಕಂಚುಕೆ ಬಳಿಗೆ ಹೋಗ್ಲಿಕ್ಕೆ. ಕಂಚುಕೆ ಏನು ಮಾಡ್ತಿದ್ದಾನೆ? ಆರಾಧನೆ ಮಾಡಲಿಕ್ಕೆ ಅವನು ಯೆರೂಸಲೇಮಿಗೆ ಹೋಗ್ತಿದ್ದಾನೆ ಅಲ್ವಾ? ಯೆರೂಸಲೇಮಿಗೆ ಹೋಗಿಕೊಂಡು ಅವನ ಆರಾಧನೆ ಮಾಡಿ ಬರ್ತಾ ಇರುವಾಗ ಅವನು ಯೆಶಾಯ ಪ್ರವಾದನೆ ಗ್ರಂಥ ಓದ್ತಾ ಇದ್ದಾನೆ ಅವನ ರಥದಲ್ಲಿ ಕೂತ್ಕೊಂಡು. ಆಗ ಪವಿತ್ರಾತ್ಮನು, ನೋಡಿ ದೀಕ್ಷಾಸ್ನಾನ ಇಷ್ಟು ಇಂಪಾರ್ಟೆಂಟ್, ಪವಿತ್ರಾತ್ಮನೇ ಫಿಲಿಪ್ಪನಿಗೆ ಹೇಳ್ತಾನೆ, ನೀನು ಅವನ ಹತ್ರ ಹೋಗು. ಇವನು ರಥದಲ್ಲಿ ಓಡಿಕೊಂಡು ಅವನ ಹತ್ರ ಕೂತ್ಕೊಂಡು ಯೆಶಾಯ ಓದ್ತಿದ್ದಾನೆ. ನಿಮಗಿದು ಅರ್ಥ ಆಯ್ತು ಎಂಬುದಾಗಿ. ಇಲ್ಲ, ನನಗೆ ಅರ್ಥ ಆಗ್ತಿಲ್ಲ, ಇದು ಯಾರೋ ವಿಷಯವಾಗಿ ಬರೆದಿದೆ, ಸ್ವಲ್ಪ ವಿವರಿಸಲು. ಅವನು ಅದನ್ನೇ ಯೆಶಾಯ ಇವತ್ತು ಯಹೂದ್ಯರು ಯೆಶಾಯ 53 ಓದುದಿಲ್ಲ, 52, 53 ಓದಿದ್ರೆ ಇಮ್ಮಿಡಿಯೇಟ್ಲಿ ಅವರ ರಕ್ಷಣೆ. ಇವತ್ತು ಜಿವಿಸ್ ಚಾನೆಲ್ ಎಲ್ಲ ನೀವು ನೋಡಿ, ಡಿಬೇಟ್ನಲ್ಲಿ ಎಷ್ಟು ಮಂದಿ ಸ್ಕಾಲರ್ ರಕ್ಷಣೆ ಹೊಂದಿದೆ ಅಂದರೆ 53 ಅಷ್ಟವರೆಗೆ. ಅದು ಬ್ಲೈಂಡ್ನೆಸ್. 53 ಓ ಮೆಸ್ಸಾಯ. ಎಷ್ಟೋ ಮಂದಿ 53 ಓದಿದ ನಂತರ ಕಣ್ಣು ಓಪನ್ ಆಯಿತು, ಮೆಸ್ಸಾಯನ ಬಗ್ಗೆ ಬರ್ತಿದೆ. ಅಲ್ಲಿ ಅವನು ಏನು ಮಾಡ್ತಿದ್ದಾನೆ? ಗಾಸ್ಪಲ್ ಪ್ರೀಚ್ ಮಾಡ್ತಿದ್ದಾನೆ. ಯಾರಿಗೆ?
ಕಂಚುಗೆ ಗಾಸ್ಪಲ್ ಪ್ರೀಚ್ ಮಾಡ್ತಾನೆ ಯೇಸುವಿನ ಬಗ್ಗೆ. ಅದನ್ನೇ ಕನೆಕ್ಟ್ ಯೆಶಾಯ ತೆಗೆದುಕೊಂಡು ಯೇಸುವಿಗೆ ಕನೆಕ್ಟ್ ಮಾಡಿ ಗಾಸ್ಪಲ್ ಪ್ರೀಚ್ ಮಾಡುವಾಗ ಏನು ಹೇಳಿದವನು? ಬರೀ ಗಾಸ್ಪಲ್ ಹೇಳಿದ ನಂತರ ಏನಾದ? ಮುಂದೆ ಹೋಗುವಾಗ ರಥದಲ್ಲಿ ಮುಂದೆ ಹೋಗುವಾಗ ನೀರು ಸಿಗ್ತದೆ. ಅಲ್ಲಿ ನೀರು ಸಿಕ್ಕುವಾಗ ಕಂಚು ಕೇಳ್ತೆ, ನಿಲ್ಲಿಸಿ ಎಂಬುದಾಗಿ. ನೀರಿದೆ, ನನಗೆ ದೀಕ್ಷಾಸ್ನಾನ ತಗೊಳ್ಳಿಗೆ ಯಾರು ಅಭ್ಯಂತರ ಮಾಡ್ತಾರೆ? ಅವರಿಬ್ಬರು ನೀರಿನಲ್ಲಿ ಇಳಿದ್ರು. ಇಳಿದ ನಂತರ ಏನಾಯ್ತು? ಕಂಚುಕಿಗೆ 39ನೇ ವಚನ 8:39 ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಈಗ ಗಾಸ್ಪಲ್ ಕೊಟ್ಟ ನಂತರ ಏನಾಯ್ತು? ರಕ್ಷಣೆ, ಸಂತೋಷ ಬಂತು. ಅವನು ಇನ್ನೂ ಆಳಕ್ಕೆ ಹೋಗ್ತಾನೆ. ಏನಂತ ಹೇಳಿದ್ರೆ ರಕ್ಷಣೆ ಹೊಂದಿದ ಎರಡನೇ ಸ್ಟೆಪ್ ಅಂದ್ರೆ ನನ್ನ ಕಮಿಟ್ಮೆಂಟ್, ನಾನಿನ್ನು ಯೇಸುವಿನ ಮಗನು. ಆಮೇಲೆ ನನ್ನ ಲೈಫ್ ಲಾಂಗ್ ಈ ಲೋಕದಲ್ಲಿ ನಾನು ಯಾರ ಸಾಕ್ಷಿ ಆಗಿದ್ದೇನೆ? ಯೇಸುವಿನ ಸಾಕ್ಷಿ. ಅದೇ ಲೈಫ್ ಲಾಂಗ್ ಕಮಿಟ್ಮೆಂಟ್, ನಾನು ಯೇಸುಗೋಸ್ಕರ ಜೀವಿಸ್ತೇನೆ. ಇನ್ನು ಜೀವಿಸುವನು ನಾನಲ್ಲ, ನಾನು ಶಿಲುಬೆಗೆ ಹಾಕಿದ್ದೇನೆ, ನಾನೀಗ ಪರಲೋಕ ಸಂಸ್ಥಾನದವನು. ಎಸ್. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ ಕಂಚುಕಿಯು ಸಂತೋಷವುಳ್ಳವನಾಗಿ. ಏನಂತೆ? ಫಿಲಿಪ್ಪಿ ಪಟ್ಟಣದಲ್ಲಿ ಅಲ್ಲಿ ಸಂತೋಷ ಬಂತು, ದೆವ್ವ ಬಿಟ್ಟು ಹೋಯ್ತು, ರಕ್ಷಣೆ ಬಂದ್ರು. ಇಲ್ಲಿ ಕಂಚುಕಿ ನೋಡ್ತೇನೆ, ನೀರಿನಿಂದ ಹೊರಗೆ ಬಂದಾಗ ದೇವರ ವಾಕ್ಯ ಹೇಳ್ತದೆ, ಸಂತೋಷದಿಂದ ಕಂಚುಕಿ ಹೋದ. ಯಾಕಂದ್ರೆ ರಿಯಲ್ ನನಗೆ ಏನು ಸಿಕ್ಕಿತ್ತು ಅಂತ ಹೇಳಿದ್ರೆ, ಇವತ್ತು ಬೆಳಕು ಇಷ್ಟು ತನಕ ಯೆರೂಸಲೇಮಿಗೆ ಹೋಗಿ ಬಂದಿದ್ದೇನೆ, ಯೆರೂಸಲೇಮಿನ ವರ್ಷಿಪ್ ಮಾಡಿ ಬಂದಿದ್ದೇನೆ, ನಾನು ಇಷ್ಟು ಪ್ರಯಾಣ ದೂರ ಮಾಡಿ ಯೆರೂಸಲೇಮಿಗೆ ಹೋಗಿ ಬಂದಿದ್ದೇನೆ. ಇವತ್ತು ಕೂಡ ಯೆರೂಸಲೇಮಿನಲ್ಲಿ ಹೋಗಿಕೊಂಡು ಅವರು ಪ್ರೇಯರ್ ಮಾಡ್ತಿದ್ದಾರೆ. ನಮಗೆ ಕೂಡ ಒಂದು ಅವಕಾಶ ಸಿಕ್ಕಿದ್ದು ಹೋಗಿ ಪ್ರೇಯರ್ ಮಾಡಲಿಕ್ಕೆ. ಅಲ್ಲಿ ಕೆಲವರು ಚೀಟಿಯಲ್ಲಿ ಇಟ್ಟು ಹೋಗ್ತಾರೆ ಅವರ ರಿಕ್ವೆಸ್ಟನ್ನು. ಯಹೂದ್ಯರು ಹೋಗಿ ಪ್ರೇಯರ್ ಮಾಡ್ತಿದ್ದಾರೆ, ಮೆಸ್ಸೇನಿಗೋಸ್ಕರ ಪ್ರೇಯರ್ ಮಾಡ್ತಾರೆ. ಮೆಸ್ಸೇನೆ ಬಾ, ನೀನು ಬರಬೇಕೆಂಬುದಾಗಿ ಪ್ರೇಯರ್ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ನಾವು ನೋಡ್ತಿದ್ದೇವೆ ರಿಯಲ್ ಮೆಸ್ಸಿಯನು ಸಿಕ್ಕಿದನು. ಮೂರನೇದಾಗಿ ನಾನು ಫಿನಿಶ್ ಮಾಡ್ತೇನೆ. ಮೂರನೇದಾಗಿ ನಾವು ನೋಡ್ತೇವೆ ಆ ಸಂತೋಷ ಹೇಗೆ ಅಂತ ಹೇಳಿದ್ರೆ ಯೆಶಾಯ 56:7 ವಚನ. 56:7. ಯೆಶಾಯ 56:7. ಅವರೆಲ್ಲರನ್ನು ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ಪ್ರಾರ್ಥನೆಯ ಆಲಯ, ದೇವರ ಸಭೆ, ಚರ್ಚ್ನಲ್ಲಿ ಏನಿದೆ ಅನ್ನೋದೇ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಸಂತೋಷವಿದೆ, ಉಲ್ಲಾಸವಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ವಾ? ಉಲ್ಲಾಸಗೊಳಿಸುವೆನು, ನನ್ನ ಆಲಯದಲ್ಲಿ ನಾನು ಅವರನ್ನು ಉಲ್ಲಾಸಗೊಳಿಸುವೆನು. ಹಾಗಾದ್ರೆ ದೇವರ ಆಲಯ ಯಾಕೆ? ದೇವರ ಆಲಯ ಯಾಕೆ? ನಾವು ದೇವರನ್ನು ಆರಾಧಿಸುವಾಗ ಸಂತೋಷ ಬರ್ತದೆ. ಅದಕ್ಕೆ ಪೌಲನಿದೆ, ಕರ್ತನಲ್ಲಿ ಸಂತೋಷಿಸಿರಿ. ತಿರುಗಿ ನಾನು ನಿಮ್ಗೆ ಹೇಳ್ತೇನೆ, ಕರ್ತನಲ್ಲಿ ಸಂತೋಷಿಸಿ. ದೇವರ ಆಲಯದಲ್ಲಿ ನಾನು ಈಗಾಗಲೇ ಪವಿತ್ರಾತ್ಮನಿಂದ ನಾವೆಲ್ಲರೂ ಭಕ್ತರು ಸೇರಿಕೊಂಡು ವರ್ಷಿಪ್ ಮಾಡುವಾಗ ದೇವರ ಆಲಯದಲ್ಲಿ ಕರ್ತನ ಸಂತೋಷವಿದೆ, ದೇವರ ಆಲಯದಲ್ಲಿ ಅದ್ಭುತವಿದೆ. ದೇವರ ಆಲಯ ಸಮಾರ್ಯ ಪಟ್ಟಣ ಅಲ್ವಾ? ದೇವರ ಆಲಯ ಕೂಡ ಪಟ್ಟಣವಾಗಿದೆ. ಜೀವಸ್ವರೂಪದ ದೇವರ ಪಟ್ಟಣ. ಇಬ್ರಿ 12:22 ಓದ್ಕೊಳ್ಳಿ. ಇಬ್ರಿ 12:22. ಇಬ್ರಿ 12:22. ಆದರೆ ನೀವು ಜೀವೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ, ನೀವು ಜೀವಸ್ವರೂಪದ ಪಟ್ಟಣವಾಗಿರುವ ಯೆರೂಸಲೇಮಿಗೂ ಬಂದಿದ್ದೀರಿ. ಜೀವಸ್ವರೂಪದ ದೇವರ ಪಟ್ಟಣ, ಚರ್ಚ್ ಆತನದು. ಆಮೇನ್. ನಾಳೆ ಇದು ಎತ್ತಲ್ಪಡ್ತದೆ ಸಭೆ. ದೇವರ ಆಲಯದಲ್ಲಿ ದೇವರ ವಾಕ್ಯ ಹೇಳ್ತದೆ ಸಂತೋಷ ಇದೆ. ಹಾಗಾದರೆ ಸಂತೋಷ ಹೇಗಿದೆ? ನಾವು ವರ್ಷಿಪ್ ಮಾಡಿ ಹೋಗ್ತೇವೆ, ವರ್ಷಿಪ್ ಮಾಡಿ ಹೋದ ನಂತರ ನಮಗೆ ಸಂತೋಷ ಸಿಗ್ತದ? ಇಲ್ಲ. ದೇವರ ವಾಕ್ಯ ಹೇಳ್ತದೆ ಸಭೆಯಲ್ಲಿ ಅನ್ಯೋನ್ಯತೆ ಮೂಲಕ ಅದು ಸಂತೋಷ ಬರುವಂಥದ್ದು. ಹೇಗೆ ಬರ್ತದೆ? ಬರೀ ದೇವರು ನಾನು ಆರಾಧನೆ ಮಾಡ್ತೇನೆ, ಸಹೋದರನೊಟ್ಟಿಗೆ ನನಗೆ ಏನಿಲ್ಲ, ಅನ್ಯೋನ್ಯತೆ ಇಲ್ಲ. ಸೇವಕರೊಟ್ಟಿಗೆ ಅನ್ಯೋನ್ಯತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ವಿಶ್ವಾಸಿಗಳು ದೇವ ಸೇವಕರೊಟ್ಟಿಗೆ ಅನ್ಯೋನ್ಯತೆಯಲ್ಲಿರುವಾಗ ಆ ರಿಯಲ್ ಸಂತೋಷ ಫೀಲ್ ಆಗ್ತದೆ ಸಭೆಯಲ್ಲಿ. ಸಭಾ ಪಾಲಕನೊಟ್ಟಿಗೆ ವಿಶ್ವಾಸಿಗಳು ಆ ಒಂದು ಫೆಲೋಶಿಪ್ ಅನ್ಯೋನ್ಯತೆಯಲ್ಲಿ ಇರುವಾಗ ದೇವರನ್ನು ವರ್ಷ ಮಾಡಿ ಸಂತೋಷ. ಯಾಕಂದ್ರೆ ಬೈಬಲ್ ದೇವರ ವಾಕ್ಯ ಹೇಳ್ತದೆ. ಯೋಹಾನನು 1ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಹೇಳ್ತಿದ್ದಾನೆ. 3 ಮತ್ತು 4ನೇ ವಚನ ಓದ್ಕೊಳ್ಳಿ. ಫಸ್ಟ್ ಜಾನ್ ಲೆಟರ್ ಚಾಪ್ಟರ್ 1 ವರ್ಸ್ 3 and 4. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳು. 1 ಯೋಹಾನ ಪತ್ರಿಕೆ 1 ಯೋಹಾನ, ಅದು ಗಾಸ್ಪಲ್.
ಓದಿಕೊಳ್ಳಿ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ. ನೋಡಿ, ನಾವು ಕಂಡು ಕೇಳಿದ್ದು ನಮಗಿರುವ ಅನ್ಯೋನ್ಯತೆ, ಫೆಲೋಶಿಪ್ನಲ್ಲಿ. ಯೋಹಾನ ಹೇಳ್ತಿದ್ದಾನೆ ಲೆಟರ್ ಬರೆಯುವಾಗ ಭಕ್ತರಿಗೆ ಸಭೆಯಲ್ಲಿ ವರ್ಷಿಪ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಮೊದಲು ಅನ್ಯೋನ್ಯತೆ ಬೇಕು ನಮ್ಮ ಮಧ್ಯದಲ್ಲಿ. ಸಭಾಪಾಲಕನು, ವಿಶ್ವಾಸಿಗಳು, ದೇವಸೇವಕನು ಅನ್ಯೋನ್ಯತೆಯ ಮೂಲಕ ಏನಂತೆ ನೀವು ಸೇರ್ಬೇಕು. ಕರೆಕ್ಟ್ ಹೇಳ್ತದಲ್ಲ? ಅನ್ಯೋನ್ಯತೆಯಲ್ಲಿ ನೀವು ಸೇರ್ಬೇಕು. ಯು ಆಲ್ಸೋ ಮೇ ಹ್ಯಾವ್ ಫೆಲೋಶಿಪ್ ವಿತ್ ಅಸ್ ಅಂಡ್ ಅವರ್ ಫೆಲೋಶಿಪ್ ಇಸ್ ವಿತ್ ದ ಫಾದರ್ and with his son Jesus Christ. Next 4. We write this to make our joy complete. ಹೇಗೆ ಸಂತೋಷ ಸಿಗ್ತದೆ ದೇವರ ಹೋಗ್ತದೆ? ನಮ್ಮ ಬಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು, ಸಂತೋಷವು ಪರಿಪೂರ್ಣವಾಗಬೇಕೆಂದು ಈ ಮಾತುಗಳನ್ನು ಬರೀತೇನೆ ಸಭೆಗೆ. ದೀಕ್ಷಾ ಸ್ನಾನದ ಮೂಲಕ ಪವಿತ್ರಾತ್ಮನಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ಪಟ್ಟಣದಲ್ಲಿ ಸಂತೋಷ ಬಂತು. ಮತ್ತು ಫೆಲೋಶಿಪ್ ಇಲ್ಲದೆ ಸಂತೋಷ ಇಲ್ಲ. ನಾನು ಆರಾಧನೆ ಮಾಡಿ ಹೋಗ್ತೇನೆ, ಆ ಒಂದು ಪ್ರೀತಿ ಇಲ್ಲದಿದ್ರೆ, ಆ ಒಂದು ಫೆಲೋಶಿಪ್ ಇಲ್ಲದಿದ್ರೆ. ಫೈನಲಿ ಎಸ್ತರ್ ಪುಸ್ತಕದಲ್ಲಿ ನಾವು ನೋಡ್ತೇವೆ 8ನೇ ಅಧ್ಯಾಯದಲ್ಲಿ 17ನೇ ವಚನ. ಫೈನಲ್ ಬುಕ್ ಆಫ್ ಎಸ್ತರ್ ಚಾಪ್ಟರ್ 8 ವರ್ಸ್ 17. 8:17. ರಾಜ ನಿರ್ಣಯ ಶಾಸನಗಳು ಪ್ರಕಟಿಸಲ್ಪಟ್ಟ ಪ್ರತಿಯೊಂದು ಸಂಸ್ಥಾನದಲ್ಲಿಯೂ ಪಟ್ಟಣದಲ್ಲಿಯೂ ಇದ್ದ ಯೆಹೂದ್ಯರಿಗೆ ಶುಭ ದಿನ ಉಂಟಾಯಿತು. ಅವರು ಸಂತೋಷದಿಂದಲೂ ಉಲ್ಲಾಸದಿಂದಲೂ ಭಕ್ಷ್ಯ ಭೋಜನ ಮಾಡಿದರು. ಅವರು ಸಂತೋಷದಿಂದಲೂ, ದೇವರ ವಾಕ್ಯ ಹೇಳ್ತದಲ್ವಾ, ಅವರು ಸಂತೋಷದಿಂದಲೂ ಏನು ಮಾಡಿದ್ರಂದ್ರೆ ಶುಭ ದಿನವಾಯಿತು. ಉಲ್ಲಾಸದಿಂದ ಅವರು ಊಟ ಮಾಡಿದ್ರು ಯೆಹೂದ್ಯರು. ಹೇಗೆ? ಜಯದ ಮೂಲಕ. ಆಮೆನ್. ಜಯದ ಮೂಲಕ ಸಂತೋಷ. ಆಮಾನಿನ ಎದುರಿಗೆ ಅವರಿಗೆ ಕರ್ತನು ಜಯವನ್ನು ಕೊಟ್ಟ. ಆಮಾನನು ಎಲ್ಲ ಯೆಹೂದ್ಯರನ್ನು ಕೊಲ್ಲಬೇಕೆಂಬುದಾಗಿ ಪ್ಲಾನ್ ಮಾಡಿದ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಅವರಿಗೆ ಜಯವನ್ನು ಕೊಟ್ಟ. ಆ ಜಯದ ಮೂಲಕ ಇಡೀ ಪಟ್ಟಣದಲ್ಲಿ ಯೆಹೂದ್ಯರ ಪಾಲಯದಲ್ಲಿ, ಯೆಹೂದ್ಯರ ಟೆಂಟ್ನಲ್ಲಿ ನಾವು ನೋಡ್ತೇವೆ, ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಂತೋಷ ಉಂಟಾಯಿತು. ಇವತ್ತು ಕ್ರಿಸ್ತನು ನಮಗೆ ಜಯ ಕೊಟ್ಟಿದ್ದಾನೆ. ಆಮೆನ್. ಶಿಲುಬೆಯಲ್ಲಿ ನಮಗೆ ಜಯ ಕೊಟ್ಟಿದ್ದಾನೆ. ನಾವು ಪಾಪಕ್ಕೆ ದಾಸರಲ್ಲ. ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕ, ಯೇಸು ಕ್ರಿಸ್ತನ ಸುರಿದ ರಕ್ತದ ಮೂಲಕ ಇವತ್ತು ನಮಗೆ ಜಯ ಸಿಕ್ಕಿದೆ. ನಮಗೆ ಜಯದ ಮೂಲಕ ಸಂತೋಷ ಸಿಕ್ಕಿದೆ. ಯೇಸು ಕ್ರಿಸ್ತನು ಸೋತ ಸಭೆಗೆ ಬರುವುದಿಲ್ಲ. ಯೇಸು ಕ್ರಿಸ್ತನು ಬರುವಂತ ಸಭೆ ಯಾವುದಂದ್ರೆ ಜಯಶಾಲಿಯಾದ ಸಭೆಗೆ ಬರ್ತಾನೆ.